ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತು ಲವ್ ನೋಟ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಜುಲೈ ಮಂತ್ಗಾಗಿ ನಿಮ್ಮ ಪಾರ್ಟ್ನರ್ ಅವರ ಸೀಕ್ರೆಟ್ ಲವ್ ಫೀಲಿಂಗ್ಸ್. ಸೊ ಇದು ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೈಲ್ 1, ಪೈಲ್ 2ದಲ್ಲಿ ಲೆಟರ್ಸ್ ಕಾಣಿಸ್ತಿರುತ್ತೆ ನಿಮಗೆ. ಸೊ ನಿಮ್ಮ ಹೆಸರು ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಏನಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ವಿಲ್ ಜಸ್ಟ್ ಸಿ ದ ರೀಡಿಂಗ್ಸ್. ಓಕೆ, ಇಟ್ಸ್ ಅ ಜನರಲ್ ರೀಡಿಂಗ್. ಸೊ ಇದು 2024 ಜುಲೈ ಮಂತ್ ಮಾತ್ರ ರೆಸನೇಟ್ ಆಗುತ್ತೆ. ಆ್ಯಂಡ್ ಸೊ ನೋಡೋಣ, ಪೈಲ್ ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. So I'll just keep this. Okay, so without wasting time, we'll just start the reading. I know you still care for me. This is first message. First na ella messages tegitene and then reading ಮಾಡ್ತೀನಿ. I hate my life. ಇದು ನಿಮ್ಮ ಪಾರ್ಟ್ನರ್ ಅವರ ಫೀಲಿಂಗ್ಸ್ ನಿಮಗಾಗಿ ಇದೆ. Okay, you will always be in my memories. Be my friend. Stop calling. I will marry you. Unmarried idira andre ee message nimgagirutte. I need some space. Don't cheat me. I need to sort things out before I can come to you. Focus on my career only. New beginnings are coming in soon. My anger melts when I see your face. Okay, so guys, ನಿಮ್ಮ ಪಾರ್ಟ್ನರ್ ಈಗ ನಿಮ್ಮ ಇನಿಷಿಯಲ್ ಪ್ರಕಾರ, ನಿಮ್ಮ ಲೆಟರ್ ಪ್ರಕಾರ ನೀವು ಪೈಲ್ 1 ಚೂಸ್ ಮಾಡಿದ್ದೀರಲ್ವ, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಆ ಪರ್ಸನ್ನ ಫೀಲಿಂಗ್ಸ್ನ ನಾವಿಲ್ಲಿ ಇವತ್ತು ನೋಡ್ತಾ ಇರೋದು ಜುಲೈ ಮಂತ್ಗಾಗಿ ಮಾತ್ರ. ಸೊ ಈ ಪರ್ಸನ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ನೀವೇನಾದರೂ ಮದುವೆ ಆಗಿದ್ದೀರಾ ಅಂತ ಇದ್ದರೆ ನಿಮ್ಗೆ ಬೇರೆ ಥರ ರೀಡಿಂಗ್ ತೊಗೊಳ್ಳಿ. ಅನ್ಮ್ಯಾರಿಡ್ ಇರೋರು ಬೇರೆ ಥರನೇ ನಿಮಗೆ ನಾನು ರೀಡಿಂಗ್ ಮಾಡ್ತೀನಲ್ವ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಟೇಕ್ ಮೆಸೇಜಸ್ ಅಕಾರ್ಡಿಂಗ್ ಟು ದ್ಯಾಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಐ ನೋ ಯು ಸ್ಟಿಲ್ ಕೇರ್ ಫಾರ್ ಮಿ ಬರ್ತಾ ಇದೆ. ಸೊ ದಿಸ್ ಮೆಸೇಜ್ ರೆಸನೇಟ್ಸ್ ಫಾರ್ ಬೋತ್, ಇಬ್ರಿಗೂ ಸೇಮ್ ಆಗುತ್ತೆ. ಅಂದರೆ ಈ ಪರ್ಸನಿಗೆ ಗೊತ್ತಿದೆ ನೀವು ಇವ್ರಿಗೆ ಎಷ್ಟು ಕೇರ್ ಮಾಡ್ತೀರಾ ಅಂತ. ಮೇ ಬಿ ನೀವು ಥಿಂಕ್ ಮಾಡ್ತಿರ್ಬೋದು ಲೈಕ್ ಇವ್ರಿಗೇನು ಗೊತ್ತಾಗಲ್ಲ, ಲೈಕ್ ಐ ಸ್ಟಿಲ್ ಕೇರ್ ಫಾರ್ ಹಿಮ್. ಎಷ್ಟೇ ಜಗಳ ಆದರೂ ಎಷ್ಟೇ ಪ್ರಾಬ್ಲಮ್ ಆದರೂ ನೀವು ಅವ್ರಿಗೆ ತುಂಬ ಕೇರ್ ಮಾಡ್ತೀರಾ. ಆ್ಯಂಡ್ ನೀವು ಥಿಂಕ್ ಮಾಡ್ತಿದ್ದೀರಾ ದ್ಯಾಟ್ ಅವ್ರಿಗೆ ಗೊತ್ತಿಲ್ಲ ಅಂತ. ಬಟ್ ಡೆಫಿನೆಟ್ಲಿ ದಟ್ ಪರ್ಸನ್ 100% ನೋಸ್ ದಟ್ ನೀವು ಅವ್ರಿಗೆ ಎಷ್ಟು ಕೇರ್ ಮಾಡ್ತೀರಾ ಅಂತ. ಆ್ಯಂಡ್ ಐ ಹೇಟ್ ಮೈ ಲೈಫ್ ಬರ್ತಿದೆ. ಎಲ್ಲೊಂದು ಕಡೆ ಆ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರ ಜೀವನನ ಇವಾಗ ಇಷ್ಟಪಡ್ತಾ ಇಲ್ಲ, ಅವ್ರ ಲೈಫ್ನ ಅವ್ರು ಇಷ್ಟಪಡ್ತಾ ಇಲ್ಲ. ಮೇ ಬಿ ಅವರು ಬೇರೆ ಥರನೇ ಅಂದ್ಕೊಂಡಿದ್ರು ರಿಲೇಷನ್ಶಿಪ್ಪು, ಮ್ಯಾರೇಜು ಅಂದರೆ, ಬಟ್ ಇದು ಬೇರೆ ಥರನೇ ಹೋಗ್ತಾ ಇರ್ಬೋದು ನಿಮ್ಮ ಜರ್ನಿ. ಹಾಗಾಗಿ ಈ ಪರ್ಸನ್ ಅವರ ಲೈಫ್ನೇ ಹೇಟ್ ಮಾಡೋದು ಶುರು ಮಾಡಿದ್ದಾರೆ ಅನ್ನೋ ಮೆಸೇಜ್ ಬರ್ತಿದೆ ಜುಲೈ ಮಂತಲ್ಲಿ. ಆ್ಯಂಡ್ ಬಿ ಮೈ ಫ್ರೆಂಡ್, ಈ ಪರ್ಸನ್ಗೆ ಐ ಥಿಂಕ್ ನಿಮ್ಮ ಜೊತೆ ಒಂದು ಮೋರ್ ಫ್ರೆಂಡ್ಶಿಪ್ ಇಷ್ಟಪಡ್ತಿದ್ದಾರೆ. ಈವನ್ ಇಫ್ ಯು ಆರ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್, ನಿಮ್ಮ ಜೊತೆ ಒಂದು ಫ್ರೆಂಡ್ಲಿ ನೇಚರ್ ಅವ್ರಿಗೆ ಬೇಕಾಗಿದೆ. ಫ್ರೆಂಡ್ಲಿಯಾಗಿರಬೇಕು ಅಂತ ಅವರಿಗೆ ಇಷ್ಟ ಇದೆ. ಫ್ರೆಂಡ್ಲಿ ಲೈಕ್ ದೇ ಕ್ಯಾನ್ ಶೇರ್ ಎವ್ರಿಥಿಂಗ್ ವಿತ್ ಯು. ಎಲ್ಲ ಹೇಳ್ಕೊಬೋದು, ಶೇರ್ ಮಾಡ್ಬೋದು. ಈ ಥರ ಒಂದು ಫೀಲಿಂಗ್ಸ್ ಇವ್ರಿಗೆ ಇಷ್ಟ ಇದೆ ನಿಮ್ಮ ಜೊತೆ ಇರೋಕೆ ಅಂತ ಕಾಣಿಸ್ತದೆ. ಯು ವಿಲ್ ಆಲ್ವೇಸ್ ಬಿ ಇನ್ ಮೈ ಮೆಮೊರೀಸ್. ಸೊ ಈ ಮೆಸೇಜ್ ಈ ಪರ್ಸನ್ ನಿಮ್ಮ ಜೊತೆ ಏನೋ ಸೆಪರೇಟ್ ಆಗಬೇಕು ಅಂತ ಇದ್ದಾರೆ ಅಂತಿದ್ರೆ ಡೆಫಿನೆಟ್ಲಿ ನೀವೆಷ್ಟೇ ದೂರ ಆದ್ರೂ ನಿಮ್ಮ ಮೆಮೊರೀಸ್ ಏನಿದೆ ಅವ್ರ ಮೈಂಡಲ್ಲಿ ಯಾವಾಗೂ ಇರುತ್ತೆ. ಅವ್ರು ಯಾವತ್ತೂ ಅದನ್ನು ಸೇಫಾಗಿ ಇಟ್ಕೊಂಡಿರ್ತಾರೆ ಅಂತ ಒಂದು ಮೆಸೇಜ್ ಬರ್ತಿದೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಜುಲೈ ಮಂತಲ್ಲಿ ನಿಮ್ಮಿಂದ ಹರ್ಟ್ ಆಗಿರ್ಬೋದು ಅಂತಲೇ ಕಾಣಿಸ್ತಾ ಇದೆ. ಸ್ಟಾಪ್ ಕಾಲಿಂಗ್ ಬರ್ತಾ ಇದೆ. ನೀವೇನಾದರೂ ಇವ್ರಿಗೆ ತುಂಬ ಕಾಲ್ ಮಾಡ್ತಾ ಇದ್ರೆ ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ನಾಟ್ ಲೈಕಿಂಗ್ ದ್ಯಾಟ್. ಕಾಲಿಂಗ್ ಇನ್ ದ ಸೆನ್ಸ್, ಅಥವಾ ನನಗಿಲ್ಲಿ ಮೆಸೇಜ್ ಬರ್ತಿರೋದು ಇಫ್ ಯು ಆರ್ ಯೂಸಿಂಗ್ ಸಮ್ ಕೈಂಡ್ ಆಫ್ ಬ್ಯಾಡ್ ವರ್ಡ್ಸ್, ಅಥವಾ ಅವ್ರಿಗೆ ಬೇರೆ ಥರ ಏನಾದರೂ ನೀವು ಮಾತಾಡ್ತಿದ್ದೀರಾ ಅಥವಾ ಕಾಲ್ ತುಂಬ ಮಾಡ್ತೀರಾ, ಬೇರೆ ಥರ ಒಂದು ಇರಿಟೇಷನ್ ಅವ್ರಿಗೆ ಡೆಫಿನೆಟ್ಲಿ ಆಗ್ತಿದೆ ನಿಮ್ಮಿಂದ. ಅದನ್ನು ಅವರು ಸ್ಟಾಪ್ ಮಾಡಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಡೋಂಟ್ ಚೀಟ್ ಮೀ. ಈ ಪರ್ಸನ್ಗೆ ಆ್ಯಕ್ಚುಲಿ ಭಯನೂ ಇದೆ. ನೀವೆಲ್ಲೋ ಚೀಟ್ ಮಾಡ್ತೀರಾ, ನೀವೆಲ್ಲೋ ಒಂದು ಕಡೆ ಅವರಿಗೆ ಬಿಟ್ರೇಲ್ ಮಾಡ್ತೀರಾ ಅನ್ನೋ ಒಂದು ಭಯ ಇದೆ. ಸೊ ಹಾಗಾಗಿ ಡೋಂಟ್ ಚೀಟ್ ಮೀ ಅಂತ ರಿಕ್ವೆಸ್ಟ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಆರ್ ಕಮಿಂಗ್ ಇನ್ ಸೂನ್ ಅಂತ ಬರ್ತಾ ಇದೆ.
ಯಾರಾದರೂ ತುಂಬ ಜಗಳ ಮಾಡಿಕೊಂಡು ಸಪ್ರೇಷನಲ್ಲಿದ್ದರೆ ಡೆಫಿನೆಟ್ಲಿ ನಿಮಗೆ ನ್ಯೂ ಬಿಗಿನಿಂಗ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಜುಲೈ ಮಂತಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಐ ವಿಲ್ ಮ್ಯಾರಿ ಯು, ದಿಸ್ ಪರ್ಸನ್ ವಾಂಟ್ಸ್ ಟು ಈವನ್ ಮ್ಯಾರಿ ಯು ಅಂತ ಮೆಸೇಜ್ ಬರ್ತಾ ಇದೆ. ಸೊ ಮದುವೆ ಎನರ್ಜಿನೂ ನನಗೆ ಕಾಣಿಸ್ತಾ ಇದೆ ನಿಮ್ಮ ಪಾರ್ಟ್ನರ್ ಜೊತೆ. ಆ್ಯಂಡ್ ಇಲ್ಲಿ ಗೈಸ್ ಇನ್ನೊಂದು ಹೇಳ್ತೀನಿ ನಾನು, ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಅಂತ ಬರ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಇದ್ದರೆ ಅವ್ರು ಕೆಲವು ಥಿಂಗ್ಸ್ ಇದ್ದಾವೆ, ಅವರಿಗೆ ಅದು ಸಾರ್ಟ್ ಔಟ್ ಮಾಡಬೇಕಾಗ್ತಿದೆ. ಇಲ್ಲಿ ಐ ವಿಲ್ ಮ್ಯಾರಿ ಯು ಅನ್ನೋದು ನಾಟ್ ಓನ್ಲಿ ಇನ್ ಜುಲೈ ಮಂತ್ ಬಟ್ ಮೇ ಬಿ 2024 ಅಥವಾ ನೆಕ್ಸ್ಟ್ ಇಯರಲ್ಲಿ ಅನ್ನೋ ಮೆಸೇಜ್ ಇದು. ಬಟ್ ಈ ಪರ್ಸನ್ಗೆ ಸ್ವಲ್ಪ ಅವ್ರದ್ದೇ ಆದಂಥ ಇಶ್ಯೂಸ್ಗಳನ್ನು ಸಾರ್ಟ್ ಔಟ್ ಮಾಡಿಕೊಂಡು ದಿಸ್ ಪರ್ಸನ್ ವಿಲ್ ಮ್ಯಾರಿ ಯು ಅಂತ ಬರ್ತಾ ಇದೆ. ಓಕೆ, ಐ ನೀಡ್ ಸಮ್ ಸ್ಪೇಸ್. ಡೆಫಿನೆಟ್ಲಿ ಈ ಪರ್ಸನ್ಗೆ ಎಲ್ಲ 24 hours ನಿಮಗೆ ಕೊಡೋಕ್ಕಾಗೋದಿಲ್ಲ. ದಿಸ್ ಪರ್ಸನ್ ನೀಡ್ ಸಮ್ ಕೈಂಡ್ ಆಫ್ ಸ್ಪೇಸ್. ಅವ್ರಿಗೆ ಸ್ವಲ್ಪ ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಬೇಕಾಗಿದೆ, ಮೇ ಬಿ ಅವರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕೆ ಅಂತ ಕಾಣಿಸ್ತದೆ. ಓಕೆ, ಫೋಕಸ್ ಆನ್ ಮೈ ಕರಿಯರ್ ಓನ್ಲಿ. ನೀವು ಯಾವ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅವ್ರು ಆ್ಯಕ್ಚುಲಿ ಅವರ ಒಂದು ಕರಿಯರ್ ಬಗ್ಗೆ ಸ್ವಲ್ಪ ವರೀಡ್ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಮೇ ಬಿ ಟೆನ್ಷನ್ ಮಾಡ್ಕೋತಿರ್ಬೋದು. ವಾಟ್ ಎವರ್ ಅವ್ರ ಕರಿಯರ್ ಏನಿದೆ ಅದು ಆ್ಯಕ್ಚುಲಿ ಅವ್ರು ಇವಾಗ ಅಷ್ಟು ಫೋಕಸ್ ಮಾಡ್ತಾ ಇಲ್ಲ, ಅವ್ರ ಕೆಲಸದ ಕಡೆ ಅಷ್ಟು ಗಮನ ಕೊಡ್ತಿಲ್ಲ ಅಂತ ಕಾಣಿಸ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಆ್ಯಕ್ಚುಲಿ ಟೆನ್ಷನ್ ಇರುತ್ತೆ ಈ ಮಂತಲ್ಲಿ ಅಂತ ಹೇಳ್ಬೋದು. ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯುವರ್ ಫೇಸ್. ಈ ಪರ್ಸನ್ಗೆ ಎಷ್ಟಾದರೂ ಕೋಪ ಬರಲಿ ನಿಮ್ಮ ಮೇಲೆ, ಬಟ್ ನಿಮ್ಮ ಫೇಸ್ ನೋಡಿದ ತಕ್ಷಣ ಇವ್ರ ಆ್ಯಂಗರ್ ಏನಿದೆ ಮೆಲ್ಟ್ ಆಗುತ್ತೆ. ಅಂದರೆ ಇವರು ಕರಗಿಬಿಡ್ತಾರೆ, ತುಂಬ ಜಲ್ದಿ ಕರಗಿ ಹೋಗ್ತಾರೆ ನಿಮಗಾಗಿ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಓವರ್ ಆಲ್ ಹೇಳಬೇಕು ಅಂದರೆ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ಲವಿಂಗ್ ಯು ವೆರಿ ಟ್ರೂಲಿ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ ನಡೀತಾ ಇದೆ. ಅಂದರೆ ಅವ್ರು ಇದರಿಂದ ತುಂಬ ಆ್ಯಕ್ಚುಲಿ ಅವರಿಗೆ ಎಫೆಕ್ಟ್ ಆಗ್ತಿದೆ. ಆ್ಯಂಡ್ ದೇ ಆರ್ ಆ್ಯಕ್ಚುಲಿ ಹೇಟಿಂಗ್ ದೇರ್ ಲೈಫ್ ಅನ್ನೋ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಒಂದು ಭಯ ಇದೆ ಇವರಿಗೆ, ನೀವೆಲ್ಲಿ ಚೀಟ್ ಮಾಡಿಬಿಡ್ತೀರಾ ಅಂತ ಹೇಳಿ. ಆ್ಯಂಡ್ ಇನ್ ಕೇಸ್ ಇಫ್ ಯು ಆರ್ ನಾಟ್ ಮ್ಯಾರಿಡ್ ಎಟ್, ಇನ್ನೂ ಮದುವೆ ಆಗಿಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಜೊತೆ ಮದುವೆ ಆಗುವಂಥ ಆಸೆನೂ ಇದೆ ಅಂತ ಕಾಣಿಸ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಅವ್ರು ಸ್ವಲ್ಪ ಅವರಿಗೆ ಸ್ಪೇಸ್ ಬೇಕಾಗಿದೆ. ಅವ್ರ ಲೈಫಲ್ಲಿ ಸ್ವಲ್ಪ ಅವ್ರದ್ದು ಕೆಲಸ, ಅವ್ರ ಕರಿಯರ್ ಕಡೆ ಸ್ವಲ್ಪ ಗಮನ ಕೊಟ್ಟು ಆಮೇಲೆ ಅವ್ರು ಡೆಫಿನೆಟ್ಲಿ ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಇವ್ರು ಥಿಂಕ್ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ಫಾರ್ ಜುಲೈ ಮಂತ್ ಆ್ಯಂಡ್ ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು. ಥ್ಯಾಂಕ್ ಯು ಗೈಸ್. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ರೀಡಿಂಗ್ ರೆಸೊನೇಟ್ ಆಯಿತಾ ಇಲ್ಲ ಅನ್ನೋದು ಡೆಫಿನೆಟ್ಲಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಬೇರೆ ಏನು ರೀಡಿಂಗ್ ಬೇಕು ನಿಮಗೆ ಟಾಪಿಕ್, ಅದನ್ನು ಸಹ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಥ್ಯಾಂಕ್ ಯು. ಹೆಲೋ ಪೈಲ್ 2. ಈಗ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಮಾಡೋಣ. ಫಸ್ಟ್ ಮೆಸೇಜಸ್ ಎಲ್ಲ ತೆಗೆದ್ಬಿಟ್ಟು ನಾನು ಇಲ್ಲಿ ರೀಡ್ ಮಾಡಿ ಇಡ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ವಿಲ್ ಗಿವ್ ಯು ದ ರೀಡಿಂಗ್. ಓಕೆ, ಸೊ ಫಸ್ಟ್ ಮೆಸೇಜ್ ನನಗೆ ಸಿಗ್ತಿರೋದು, ಯು ಆರ್ ಮೈನ್ ಆ್ಯಂಡ್ ಐ ಆಮ್ ಯುವರ್ಸ್. ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಮ್ಯಾಡ್ ಫಾರ್ ಯು. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ನೋಡಿ, ನಿಮ್ಮ ಪಾರ್ಟ್ನರ್. ಇದು ನಿಮ್ಮ ಹೆಸರಿನ ಫಸ್ಟ್ ಲೆಟರಿನ ಒಂದು ರೀಡಿಂಗ್ ನೀವು ಸೆಲೆಕ್ಟ್ ಮಾಡಿದ್ದೀರಾ, ರೈಟ್? ಸೊ ಈಗ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಆ ಪರ್ಸನ್ನ ಫೀಲಿಂಗ್ಸ್ ನಿಮಗಾಗಿ. ಫಸ್ಟ್ ಮೆಸೇಜ್ ಇಸ್ ಯು ಆರ್ ಮೈನ್, ಐ ಆಮ್ ಯುವರ್ಸ್. ಅಂದರೆ ಇಲ್ಲಿ ಬೇರೆ ಯಾರು ಬರೋ ಅವಶ್ಯಕತೆ ಇರಲ್ಲ. ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ಮ್ಯಾಡ್ ಫಾರ್ ಯು ಅಂತ ಬರ್ತಾ ಇದೆ. ಐ ವಿಶ್ ಎವ್ರಿಥಿಂಗ್ ವಾಸ್ ಈಸಿ. ಓಕೆ, let me just open the messages for more clarity. ಇಲ್ಲಿ ಡೆಫಿನೆಟ್ಲಿ ಈ ಪರ್ಸನ್ ತುಂಬ ಮ್ಯಾಡ್ ಇದ್ದಾರೆ ನಿಮಗಾಗಿ ಅಂತ ಕಾಣಿಸ್ತಿದೆ. ಬಿಕಾಸ್ ಫಸ್ಟ್ ಮೆಸೇಜ್ ನನಗೆ ಯುವರ್ ಮೈಂಡ್ ಆ್ಯಂಡ್ ಐ ಆಮ್ ಯುವರ್ಸ್ ಬರ್ತಿದೆ. ಇಲ್ಲಿ ಬೇರೆ ಯಾರು ಥರ್ಡ್ ಪರ್ಸನ್ ಇನ್ವಾಲ್ವ್ ಆಗೋ ಚಾನ್ಸೇ ಇಲ್ಲ. ಆ ಥರ ಒಂದು ಪ್ರೀತಿ ಇದೆ. ಇಟ್ಸ್ ಓಕೆ, ನೋಡೋಣ ನೆಕ್ಸ್ಟ್. ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್ ನಾವು. ಓಕೆ, ರೀಕನ್ಸಲೇಷನ್ಸ್ ಬರ್ತಾ ಇದೆ ಫಾರ್ ಮೆನಿ ಪೀಪಲ್. ಐ ವಿಲ್ ಕಮ್ ಬ್ಯಾಕ್, ಬಿ ಸೇಫ್. I'm so excited to express my feelings. I feel happy when I'm with you. Wow, it's a beautiful message. I want to hold your hands in public. Yes, this person wants to roam with you. ಆಚೆ ಹೋಗಬೇಕು ಅಂತ ಹೇಳಿ ತುಂಬ ಇಷ್ಟ ಇರ್ಬೋದು. You are so funny. Please don't hurt me so much. ಗಿವ್ ಮೀ ಟೈಮ್. ಓಕೆ, ಸೊ ಗೈಸ್ ಈ ಪರ್ಸನ್ನ ಫೀಲಿಂಗ್ಸ್ ತುಂಬ ಕ್ಲಿಯರ್ ಇದೆ ಇಲ್ಲಿ. ನಿಮ್ಮ ಇಬ್ಬರು ರಿಲೇಷನ್ಶಿಪ್ ಆ್ಯಕ್ಚುಲಿ ಈಸಿ ಇಲ್ಲ. ಓಕೆ, ನಿಮ್ಮಿಬ್ಬರ ನಡುವೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾಯಿದೆ, ಅಥವಾ ಗೊತ್ತಿಲ್ಲದೆ ನೀವು ಅವ್ರಿಗೆ ಹರ್ಟ್ ಮಾಡ್ತಿದ್ದೀರಾ ನಿಮ್ಮ ಪಾರ್ಟ್ನರ್ಗೆ. ಇಟ್ಸ್ ನಾಟ್ ಲೈಕ್ ಇಂಟೆನ್ಷನಲಿ ನೀವು ಬೇಕು ಅಂತ ಹರ್ಟ್ ಮಾಡ್ತಾ ಇಲ್ಲ, ಬೇಕು ಅಂತ ನೀವು ಬೈತಾ ಇಲ್ಲ ಅಥವಾ ಜಗಳ ಆಗ್ತಾ ಇಲ್ಲ. ಇಲ್ಲಿ ಗೊತ್ತಿಲ್ಲದೆ ಆ್ಯಕ್ಚುಲಿ ಆಗ್ತಾ ಇದೆ. ಬಟ್ ದಿಸ್ ಪರ್ಸನ್
ಈಸ್ ಡಿಸ್ಟರ್ಬ್ಡ್. ಇವ್ರಿಗೆ ಅನಿಸ್ತಾ ಇದೆ ಎಲ್ಲ ಈಸಿ ಇರಬೇಕು, ಲೈಕ್ ಐ ವಿಶ್ ಎವ್ರಿಥಿಂಗ್ ವಾಸ್ ಈಸಿ. ಇವರು ಆಸೆ ಏನು ಪಡ್ತಿದ್ದಾರೆ ಎಲ್ಲ ಸ್ವಲ್ಪ ಈಸಿ ಇರಬೇಕಿತ್ತು ರಿಲೇಷನ್ಶಿಪ್ಪಲ್ಲಿ, ತುಂಬ ಕಷ್ಟ ಅನ್ನಿಸ್ತಿದೆ ಇವ್ರಿಗೆ ಅಂತ ಫಸ್ಟ್ ಮೆಸೇಜ್ ಬರ್ತಿದೆ. ಅಂದರೆ ಶುರು ಮಾಡಿದ್ರೆ ರೀಡಿಂಗ್ನ, ಯು ಆರ್ ಮೈನ್ ಆ್ಯಂಡ್ ಐ ಆಮ್ ಯುವರ್ಸ್ ಇಸ್ ಫಸ್ಟ್ ಮೆಸೇಜ್. ಸೊ ಈ ಮೆಸೇಜಿಂದ ಐ ಕ್ಯಾನ್ ಟೆಲ್ ದಿಸ್ ಪರ್ಸನ್ ಈಸ್ ಟೋಟಲಿ ಮ್ಯಾಡ್ ಫಾರ್ ಯು. ಓಕೆ, ಆ್ಯಂಡ್ ತುಂಬ ಇದೆ ಲೈಕ್ ಈ ಪ್ರೀತಿಯಲ್ಲಿ ಅಂತ ಹೇಳ್ಬೋದು. ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್ ಬರ್ತಾ ಇದೆ. ಸೊ ಇನ್ ಕೇಸ್ ನೀವು ಏನಾದರೂ ಈ ಪರ್ಸನ್ಗೆ ತುಂಬ ಕ್ವಶನ್ಸ್ ಕೇಳ್ತೀರಾ ಅಂತ ಇದ್ದರೆ ಐ ಥಿಂಕ್ ಸ್ಟಾಪ್ ದ್ಯಾಟ್. ನಿಮಗೆ ಹೇಳ್ತಿರೋದು ಇದು, ಯಾರು ವ್ಯೂವರ್ಸ್ ಇದ್ದೀರಾ, ಬಿಕಾಸ್ ಈ ಪರ್ಸನ್ ಹತ್ರ ಆನ್ಸರ್ಸ್ ಇರಲ್ಲ ಕೆಲವೊಮ್ಮೆ. ಮೇ ಬಿ ಅದು ರಾಂಗ್ ಆನ್ಸರ್ಸ್ ಅವ್ರು ಕೊಡ್ಬೋದು, ನಿಮಗೆ ಹರ್ಟ್ ಆಗ್ಬೋದು ಅಂತ ಕಾಣಿಸ್ತಿದೆ. ಆ್ಯಂಡ್ ಈ ಪರ್ಸನ್ ಆ್ಯಕ್ಚುಲಿ ಎಲ್ಲಾದರೂ ಆಚೆ ಹೋಗೋ ಟೈಮಲ್ಲಿ ನೀವು ಅವ್ರಿಗೆ ಬಿಡಲ್ಲ ಅಂತ ಇದ್ದರೆ ಆಚೆ ಹೋಗೋಕ್ಕೆ ಬಿಡಿ ಅಂತ ಕಾರ್ಡ್ ಹೇಳ್ತಿದೆ. ಬಿಕಾಸ್ ಐ ವಿಲ್ ಕಮ್ ಬ್ಯಾಕ್, ಬಿ ಸೇಫ್. ಈ ಪರ್ಸನ್ಗೆ ಮೇ ಬಿ ನಿಮಗೆ ಭಯ ಇರ್ಬೋದು, ಇವ್ರು ನನಗೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ, ಅಥವಾ ಏನಾದರೂ ಆಗ್ಬಿಡತ್ತೆ, ಕೈಂಡ್ ಆಫ್ ಫಿಯರ್ ಇದೆ ನಿಮ್ಗೆ ಯಾರಿಗೂ ಇಲ್ಲಿ. ಸೊ ಆ ಫಿಯರ್ನ ರಿಮೂವ್ ಮಾಡಿ. ಈ ಪರ್ಸನ್ ನಿಮಗೆ ಬಿಟ್ಟು ಹೋಗಲ್ಲ. ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಇಫ್ ಈಸ್ ಗೋಯಿಂಗ್ ಔಟ್, ಇಫ್ ಶಿ ಈಸ್ ಗೋಯಿಂಗ್ ಔಟ್. ಓಕೆ, ರೀಕನ್ಸಿಲೇಷನ್ ಇದೆ. ಯಾರಾದರೂ ರೀಕನ್ಸಿಲೇಷನ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂದರೆ ಈ ಮಂತಲ್ಲಿ ರೀಕನ್ಸಿಲೇಷನ್, ಮತ್ತೆ ನೀವಿಬ್ಬರು ಒಂದಾಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಓಕೆ, ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್ ಇನ್ ಪಬ್ಲಿಕ್. ಈ ಪರ್ಸನ್ಗೆ ನಿಮ್ಮ ಜೊತೆ ಆ್ಯಕ್ಚುಲಿ ಆಚೆ ಓಡಾಡಬೇಕು, ನಿಮ್ಮ ಕೈನ ಈ ಥರ ಇಟ್ಕೋಬೇಕು, ಆ್ಯಂಡ್ ತುಂಬ ಎಂಜಾಯ್ ಮಾಡಬೇಕು ಲೈಫ್ನ ಅಂತ ತುಂಬ ಇಷ್ಟ ಇದೆ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಈ ಪರ್ಸನ್ ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿರ್ತಾರೆ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಿಮ್ಮ ಹತ್ರ ಅಂತ ಕಾಣಿಸ್ತಿದೆ. ಆ್ಯಂಡ್ ಇವ್ರು ಏನೇ ಮಾಡಲಿ ನಿಮ್ಮ ಜೊತೆ ಗೈಸ್, ದಿಸ್ ಪರ್ಸನ್ ಫೀಲ್ಸ್ ವೆರಿ ಹ್ಯಾಪಿ ಆ್ಯಕ್ಚುಲಿ, ಬಿಕಾಸ್ ಐ ಫೀಲ್ ಹ್ಯಾಪಿ ವೆನ್ ಐ ಆಮ್ ವಿತ್ ಯು ಮೆಸೇಜ್ ಬರ್ತಿದೆ. ಸೊ ಈ ಪರ್ಸನ್ ಅವ್ರ ಲೈಫಲ್ಲಿ ಏನೇ ಮಾಡಲಿ, ನೀವು ಅವ್ರ ಜೊತೆಲಿದ್ದಾಗ ಸಾಕು, ಹೀ ಈಸ್ ಹ್ಯಾಪಿ, ಶಿ ಈಸ್ ಹ್ಯಾಪಿ. ಸೊ ದಿಸ್ ಪರ್ಸನ್ ಈಸ್ ವೆರಿ ಹ್ಯಾಪಿ ವಿತ್ ಯು. ನೀವು ಅವರ ಒಂದು ಕಂಫರ್ಟ್ ಝೋನ್ ಆಗಿದ್ದೀರಾ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ. ಓಕೆ, ಆ್ಯಂಡ್ ಯು ಆರ್ ಸೋ ಫನಿ ಬರ್ತಿದೆ. ನೀವು ಮೇ ಬಿ ಎಲ್ಲದಕ್ಕೆ ನಗ್ತಾ ಇರ್ಬೋದು ತುಂಬ, ಅಥವಾ ನೀವೊಬ್ಬ ಸ್ಮೈಲಿಂಗ್ ಪರ್ಸನ್ ಆಗಿರ್ಬೋದು, ತುಂಬ ನಗುವಂತಹ ವ್ಯಕ್ತಿ ಆಗಿರ್ಬೋದು, ಯಾವಾಗೂ ನಗು ಮುಖದಲ್ಲಿ ಇರುವಂಥ ವ್ಯಕ್ತಿ ಆಗಿರ್ಬೋದು. ಆ್ಯಂಡ್ ಏನಾದರೂ ಮಾತಾಡ್ತಾ ಇದ್ದೀರಾ ಅಂದರೆ ವೆರಿ ಸೂನ್ ಜೋಕ್ಸ್ಗಳನ್ನು ನೀವು ಹೇಳ್ಬೋದು, ಅಥವಾ ನೀವು ಫನ್ನಿ ವೇದಲ್ಲಿ ಏನಾದರೂ ಮಾತಾಡ್ತೀರಾ, ಯುವರ್ ಆ್ಯಕ್ಷನ್ಸ್ ಆ ಥರ ಇರ್ಬೋದು. ಸೊ ಅದು ಅವ್ರಿಗೆ ಆ್ಯಕ್ಚುಲಿ ತುಂಬ ಇಷ್ಟ, ಆ್ಯಂಡ್ ಆಲ್ಸೋ ಅದನ್ನು ಅವರು ಥಿಂಕ್ ಮಾಡ್ತಾರೆ ಎವ್ರಿ ಟೈಮ್ ಅಂತ ಬರ್ತಾ ಇದೆ. ಆ್ಯಂಡ್ ಪ್ಲೀಸ್ ಡೋಂಟ್ ಹರ್ಟ್ ಮಿ ಸೋ ಮಚ್. ಮೇ ಬಿ ನೀವು ಈ ಪರ್ಸನ್ಗೆ ತುಂಬ ಹರ್ಟ್ ಮಾಡ್ತಿದ್ದೀರಾ, ನೋಯಿಂಗ್ಲಿ ಅನ್ನೋಯಿಂಗ್ಲಿ, ನೋ ಮ್ಯಾಟರ್ ವಾಟ್, ಬಟ್ ಹರ್ಟ್ ಈ ಪರ್ಸನ್ ಡೆಫಿನೆಟ್ಲಿ ಆಗ್ತಿದ್ದಾರೆ, ನಿಮ್ಮ ಪಾರ್ಟ್ನರ್. ಓಕೆ, ಸೊ ಈ ಪರ್ಸನ್ ಹೇಳ್ತಿರೋದು ನನಗೆ ತುಂಬ ಹರ್ಟ್ ಮಾಡಬೇಡ ಅಂತ. ದಿಸ್ ಪರ್ಸನ್ ವಾಂಟ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ದಮ್. ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಅವ್ರನ್ನ ಈ ಮಂತಲ್ಲಿ, ಸ್ಪೆಷಲಿ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಅ ರಿಕ್ವೆಸ್ಟ್ ಫ್ರಮ್ ದೆಮ್. ಆ್ಯಂಡ್ ಗಿವ್ ಮಿ ಟೈಮ್ ಬರ್ತಾ ಇದೆ. ಸೊ ಐ ಥಿಂಕ್ ಈ ಪರ್ಸನ್ಗೆ ಸ್ವಲ್ಪ ಟೈಮ್ ಬೇಕು ರಿಕವರ್ ಆಗೋಕ್ಕೆ. ಫಾರ್ ಎಕ್ಸಾಂಪಲ್, ನಿಮ್ಮ ಇಬ್ಬರ ನಡುವೆ ಏನೋ ಒಂದು ಇಶ್ಯೂ ಆಗಿದೆ ಅಂದ್ಕೊಳ್ಳಿ, ಇನ್ಸ್ಟೆಂಟಾಗಿ ಅವ್ರು ಚೇಂಜ್ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅವ್ರು ಆಗಲ್ಲ. ಬಿಕಾಸ್ ಗಿವ್ ಮಿ ಟೈಮ್ ಬರ್ತಿದೆ. ಅಥವಾ ನೀವೇನೋ ಒಂದು ಕೆಲಸ ಹೇಳಿದ್ದೀರ ಅವರಿಗೆ ಮಾಡೋಕ್ಕೆ, ಅವ್ರು ಸ್ವಲ್ಪ ಬೇಗ ಮಾಡ್ತಾ ಇಲ್ಲ ಅಂದರೆ ಅದರ ಬಗ್ಗೆ ಅವ್ರು ಥಿಂಕ್ ಮಾಡ್ತಿದ್ದಾರೆ. ಸ್ವಲ್ಪ ಅವರು ತುಂಬ ಓವರ್ ಥಿಂಕ್ ಮಾಡ್ತಾರೆ. ಓವರ್ ಥಿಂಕ್ ಅನ್ನೋಕ್ಕಿಂತ ಹೆಚ್ಚು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಾರೆ ಒಂದು ಡಿಸಿಷನ್ ತೊಗೋಬೇಕು ಅಂದರೆ, ಇಮಿಡಿಯೇಟಾಗಿ ತೊಗೊಳ್ಳಲ್ಲ. ಸೊ ಮೇ ಬಿ ನೀವು ತುಂಬ ಫಾಸ್ಟ್ ಇರ್ಬೋದು ಡಿಸಿಷನ್ಸ್ ತೊಗೊಳೋದ್ರಲ್ಲಿ ಅಥವಾ ಏನಾದರೂ ಹೇಳೋದ್ರಲ್ಲಿ, ಬಟ್ ಈ ಪರ್ಸನ್ ಹಾಗಿಲ್ಲ. ಸೊ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಸೊ ಜುಲೈ ಮಂತಲ್ಲೂ ಅಷ್ಟೇ ಈ ಮೆಸೇಜಸ್ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಗೋ ಸ್ಮೂತ್ಲಿ ನಿಮ್ಮ ರಿಲೇಷನ್ಶಿಪ್. ಓಕೆ, ಐ ಹೋಪ್ it resonate with you. Thank you guys and see you in next video.